ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಎ 5/2/2025ರಂದು ನಡೆದಂಥ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಒಂದು ಕೆಲಸವನ್ನು 4 ಪುರುಷರು ಮತ್ತು 3 ಮಹಿಳೆಯರು 6 ದಿನಗಳಲ್ಲಿ ಮುಗಿಸುತ್ತಾರೆ. ಓಕೆ. ಮತ್ತು ಅದೇ ಕೆಲಸವನ್ನು 5 ಪುರುಷರು 7 ಮಹಿಳೆಯರು 4 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು ಮಾಡಿ ಮುಗಿಸಲು 8 ಪುರುಷರು ಮತ್ತು 6 ಮಹಿಳೆಯರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಈ ಒಂದು ಪ್ರಶ್ನೆಯನ್ನು ನೀವು ನಾರ್ಮಲ್ ಆಗಂತೂ ಬಿಡಿಸ್ತೀರಿ. ಸ್ವಲ್ಪ ಬೇರೆ ದೃಷ್ಟಿ ಇಟ್ಕೊಂಡು ನೋಡ್ರಿ ಈ ಪ್ರಶ್ನೆಯನ್ನು. ಡೈರೆಕ್ಟಾಗಿ ಆನ್ಸರ್ ಟಿಕ್ ಹಾಕ್ಬೋದು. ಹೆಂಗಪ್ಪ? 3 ದಿನಗಳು. ಹೆಂಗೆ? ಜಸ್ಟ್ ಅಬ್ಸರ್ವ್ ಮಾಡಿರಿ. ಈ ಪ್ರಶ್ನೆಗೆ ಪೆನ್ ತೆಗೆಯೋ ಅವಶ್ಯಕತೆಯೂ ಇರಲಿಲ್ಲ. ಹೆಂಗೆ? ಈ ಕೇಳಿದ್ದೇನು? 8 ಪುರುಷರು 6 ಮಹಿಳೆಯರು 2 ದಿವಸ ಮುಗಿಸ್ತಾರೆ. ನೋಡ್ರಿ, ಪುರುಷರಲ್ಲಿ ಏನಾಗ್ಯಾರು? ಡಬಲ್ ಆಗ್ಯಾರ. ಮಹಿಳೆಯರು ಏನಾಗ್ಯಾರು? ಡಬಲ್ ಆಗ್ಯಾರ. ಹಂಗಾರೆ ಜನ ಡಬಲ್ ಆದ್ರೆ ಕೆಲಸ ಅರ್ಧ ದಿವ್ಸನ ಮುಗಿತೈತೆ, ಹೌದಿಲ್ಲ? ಜನ ಡಬಲ್ ಆದ್ರೆ ದಿನ ಏನಾಗ್ತತಿ? ಅರ್ಧ ಕಡಿಮೆ ಆಗ್ತತಿ. ಹಂಗಾರೆ 4 ಜನ 3 ಮಹಿಳೆಯರು ಕೂಡಿ 6 ದಿವ್ಸನ ಮುಗಿಸ್ಯಾರ. 8 ಪುರುಷರು 6 ಮಹಿಳೆಯರು ಅರ್ಧ ದಿನ ಅಂದ್ರೆ 2 ದಿವ್ಸನಾಗ 3 ದಿನದಾಗ ಮುಗಿದೋದು ಪ್ರಶ್ನೆ. ನೀವು ನಾರ್ಮಲಾಗಿ ಅಂತೂ ಮಾಡೇ ಮಾಡ್ತೀರಿ. ಅದು ಮೆಥಡ್ ಹೇಳ್ತೀನಿ. 4 ಜನ ಪುರುಷರು ಮೇಲ್ ಪ್ಲಸ್ 3 ಜನ ಮಹಿಳೆಯರು ವುಮನ್ಸ್ 2 ದಿವ್ಸನೇ ಮುಗಿಸ್ತಾರೆ, 6 ದಿವ್ಸನೇ ಮುಗಿಸ್ತಾರೆ. ಇದು ಟೋಟಲ್ ಕೆಲಸ ಮುಗೀತು. ಇದೇ ಸೇಮ್ ಕೆಲಸ 5 ಪುರುಷರು 5 ಮೇಲ್ ಪ್ಲಸ್ 7 ಫೀಮೇಲ್ 7 ವುಮೆನ್ ಎಷ್ಟು ದಿವ್ಸನೇ ಮುಗಿಸ್ತಾರೆ? 4 ದಿವ್ಸನೇ ಮುಗಿಸ್ತಾರೆ. ಸೇಮ್ ಕೆಲಸ, ಎರಡು ಸೇಮ್ ಕೆಲಸ ಆಯಿತು. ಓಕೆ. ನೀವು ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ಕೋತೀರಿ ಅದು ನಿಮ್ಮ ಮ್ಯಾಗೆ ಡಿಪೆಂಡ್. ಬೇಗನೆ ಸಿಂಪ್ಲಿಫೈ ಮಾಡ್ಬೇಕಂತಂದ್ರೆ 6 4 24 ಮೇಲ್. ಓಕೆ, ಮೇಲ್ದಷ್ಟು ಚೆಕ್ ಮಾಡಿರಿ. 6 4 24 ಮೇಲ್, 4 5 20 ಮೇಲ್. 24 ಮೇಲೊಳಗೆ 20 ಮೇಲ್ ಹೋದ್ರೆ ಎಷ್ಟು ಮೇಲ್ ಉಳಿತು? 4 ಮೇಲ್ ಉಳಿತು. ಓಕೆ. 6 4 24 ಮೇಲು, 5 4 20 ಮೇಲ್. 24 20 ಹೋದ್ರೆ 4 ಉಳಿತು. ಡೈರೆಕ್ಟ್ ಮಾಡಿದ್ದೀನಿ. ಇಲ್ಲ ನೀವು ನಾರ್ಮಲಾಗಿ ಮಾಡ್ತೀರಿ ಅಂತಂದ್ರೆ ಅದನ್ನು ಮಾಡ್ಕೋಬೋದು. ಓಕೆ. ನೆಕ್ಸ್ಟ್ ಈ ಫೀಮೇಲ್ಗೆ ಬರ್ರಿ, ವುಮನ್ಗೆ ಬರ್ರಿ. 6 3 18, 7 4 28. 6 3 18, 7 4 28. ಹಂಗಾರೆ 28 18 ಕಳೆದ್ರೆ ಎಷ್ಟು ಉಳಿತು? 10 ವುಮನ್. ಓಕೆ. 2 2 2 5. ಹಂಗಾರೆ ಮೇಲ್ ಮುಂದೆ ಏನೈತಿ? 5 ಐತಿ. ಹಂಗಾರೆ ಮೇಲ್ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 5. ವುಮನ್ ಮುಂದೆ ಏನೈತಿ? 2 ಐತಿ. ಇದು ಎಷ್ಟಾಯಿತು? 2. ಇದನ್ನು ಡೈರೆಕ್ಟ್ ಮಾಡಿದ್ದೀನಿ. ಓಕೆ. ಇಲ್ಲಪ್ಪ ನೀವು ಏನು ಮಾಡ್ತೀರಿ? ಇದನ್ನು ಇದಕ್ಕೆ ಗುಣಿಸಿ ಪ್ಲಸ್ ಇದನ್ನು ಇದಕ್ಕೆ ಗುಣಿಸಿ, ಇದನ್ನು ಇದಕ್ಕೆ ಗುಣಿಸಿ ಪ್ಲಸ್ ಇದನ್ನು ಇದಕ್ಕೆ ಗುಣಿಸಿ ಆಮೇಲೆ ಸಿಂಪ್ಲಿಫೈ ಮಾಡ್ಕೋಬೋದು. ಬಟ್ ಅಷ್ಟೊಂದು ಲೆಂತಿ ಮಾಡೋಕ್ಕೆ ಎಕ್ಸಾಮ್ ಹೋಗೋ ಟೈಮ್ ಇರೋದಿಲ್ಲ. ಹಂಗಾರೆ ಮೇಲ್ ಒಂದು ದಿವ್ಸಕ್ಕೆ 5 ಕೆಲಸ ಮಾಡ್ತಾನೋ, ವುಮನ್ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾನೋ. ಹಂಗಾರೆ ಟೋಟಲ್ ಕೆಲಸ ಎಷ್ಟಿತ್ತಪ್ಪ? ಇದು ಈ ಕಡೆ ಇದ್ದರೆ ತೊಗೊರಿ, ಇಲ್ಲ ಈ ಕಡೆ ಇದ್ದರೆ ತೊಗೊರಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅಂತ ತೊಗೊರಿ. ಈಗ ಮೇಲ್ದಿದ್ದು ತೊಗೊಂಡು ಮೇಲ್ ಜಾಗದಾಗ 5, ಫೀಮೇಲ್ ಜಾಗದಾಗ 2. 5 5 25 ಬರ್ಕೋತ್ಕೊಂಡ್ರೆ ಬೇಡ್ರಿ. 5 5 25, 7 2 14, 25 39. 39 ಇಂಟು 4 ಇದು ಎಷ್ಟು ಬಂತು ಟೋಟಲ್? ಇದು ಟೋಟಲ್ ಕೆಲಸ. 5 5 25, 7 2 14, 25 14 39 ಇಂಟು 4 ಇದು ಟೋಟಲ್ ಕೆಲಸ. ಈ ಕೆಲಸ ಯಾರು ಮಾಡ್ಬೇಕು? 8 ಪುರುಷರು 6 ಮಹಿಳೆಯರು. ನೋಡ್ರಿ, ಪುರುಷರು ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 5. ಹಂಗಾರೆ 8 ಪುರುಷರು ಎಷ್ಟು ಕೆಲಸ ಮಾಡ್ತಾರೆ? 8 5 40 ಬರ್ಕೋತ್ಕೊಂಡ್ರೆ ಬೇಡ್ರಿ, ಮೈಂಡ್ ಒಳಗೆ ಇರಲಿ. 6 ಮಹಿಳೆಯರು ಒಂದು ದಿವಸಕ್ಕೆ 2 2 ಕೆಲಸ ಮಾಡ್ತಾರಂದ್ರೆ 6 2 ಎಷ್ಟು ಕೆಲಸ ಮಾಡಿರೋರು? 12. ಹಂಗಾರೆ ಟೋಟಲ್ ಎಷ್ಟು ಕೆಲಸ ಆಯಿತು? 52 ಕೆಲಸ ಆಯಿತು. 4 1 4, 4 1 4, 4 12, 13 1 13, 13 3 39. 3 ಡೇಸ್. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಸ್ವಲ್ಪ ನೀವು ಬೇರೆ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಕ್ವಶನನ್ನು ಡೈರೆಕ್ಟಾಗಿನ ಮಾಡ್ಬೋದು. ಇದು ಡಬಲ್ ಆಗತ್ತೈತೆ ಅಂತಂದ್ರೆ ಇದು ಅರ್ಧ ಆಗ್ತತಿ, ಮುಗಿದು ಹೋಗಿತ್ತು ಪ್ರಶ್ನೆ 2 ಸೆಕೆಂಡ್ ಒಳಗೆ. ಎರಡನೆಯ ಪ್ರಶ್ನೆ. ಇದಂತೂ ಪ್ರತಿ ಶಿಫ್ಟ್ ಒಳಗೆ 1 ಪ್ರಶ್ನೆ ಅಥವಾ 2 ಪ್ರಶ್ನೆ ಬಂದೇ ಇರ್ತದೆ. ನಾವು ಎಲ್ಲಿ ಫೋಕಸ್ ಮಾಡೋಣ? ಇಲ್ಲಿ ಫೋಕಸ್ ಮಾಡೋಣ. 9 1 9, 9 7 63. 7ರಿಂದ ಕಡ್ತು ಹೋಗುವಂತ ಇದಷ್ಟು ಚೆಕ್ ಮಾಡೋದು. 7ರಿಂದ ಕಡ್ತು ಇದು 7 ಬಂದೈತಿಲ್ಲ, 7ರಿಂದ ಯಾವ ಸಂಖ್ಯೆ ಬಾ ಹೋಗ್ತಿ? 7 2 14, ಇದು 7ರಿಂದ ಬಾ ಹೋಗ್ತದೆ. 7 2 14 ಮುಂದೆ 8 ಉಳಿತು, ಇದು 7ರಿಂದ ಬಾ ಹೋಗಿಲ್ಲ. 7 2 14 19 10, ಇದು ಬಾ ಹೋಗಂಗಿಲ್ಲ. 7 2 14 ಇದು ಬಾ ಹೋಗಂಗಿಲ್ಲ. ಒಂದೇ ಆಪ್ಷನ್ ಇತ್ತು 7ರಿಂದ ಬಾ ಹೋಗೋದು, ಆಪ್ಷನ್ 1. ನೀವು ಪೂರ್ತಿ ಸಾಲ್ವ್ ಮಾಡ್ತೀರಂದ್ರೆ ಮಾಡಿರಿ. 7 1 7, 7 2 14,
7ರಾಗ 6 ಹೋದ್ರೆ 1, 1ರಿಂದ 1 ಹೋಯ್ತು, 19 ಉಳಿತು. 19 2 21, 21 7 147. ಹಿಂಗೆ ಮಾಡಿದ್ರು ನಡೀತದೆ. ನೆಕ್ಸ್ಟ್, ಚೇತನ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಓಕೆ, ಒಂದು ವೇಳೆ ಚೇತನ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದಲ್ಲಿ 4/3 ವೇಗದಲ್ಲಿ ಚಲಾಯಿಸಿದ್ದರೆ ಅವರು ಬಿ ನಗರವನ್ನು 33 ನಿಮಿಷಗಳ ಕಾಲ ತಡವಾಗಿ ತಲುಪುತ್ತಿದ್ದರು. ಚೇತನ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಹೇಳಿದ್ದಾರೆ. ನೋಡ್ರಿ, ಎ ನಗರದಿಂದ ಬಿ ನಗರಕ್ಕೆ ಕಾನ್ಸ್ಟಂಟ್ ಡಿಸ್ಟೆನ್ಸ್, ಒಂದೇ ಡಿಸ್ಟೆನ್ಸ್ ಐತೆ, ಹೌದಾ? ಹಂಗಾರೆ ಇಲ್ಲಿ ಕೊಟ್ಟದ್ದೇನು? ವೇಗ. ವೇಗ ಅಂತಂದ್ರೆ ಸ್ಪೀಡ್ ಎಷ್ಟಿತ್ತು? ಆ್ಯಕ್ಚುವಲ್ ಎಷ್ಟೈತೆ ಅವ್ರದ್ದು? 4. ಆದ್ರೆ ಹೋಗತ್ತಾರೆ ಎಷ್ಟು ಅವರು? 3. ಹಂಗಾರೆ 4ರಿಂದ ಏನು ಮಾಡ್ಯಾರ ಅವರು? 3 ಹೋಗ್ಯಾರ. ಓಕೆ, ಸ್ಪೀಡ್ ಒಳಗೆ ಏನಿರ್ತತಿ? ಟೈಮ್ ಏನಿರ್ತದೆ? ಉಲ್ಟಾ ಇರ್ತೈತಿ. ಡಿಸ್ಟೆನ್ಸ್ ಎರಡೂ ಸಮ ಇತ್ತು. ಎದಿಂದ ಬಿಗೆ ಎರಡೂದ್ರೊಳಗೆ ಡಿಸ್ಟೆನ್ಸ್ ಏನೈತೆ? ಸಮ ಐತಲ್ಲೋ, ಹಂಗಾರೆ ಟೈಮ್ ಏನಾಗ್ತತಿ? ಉಲ್ಟಾ ಆಗ್ತದೆ. ಹಂಗಾರೆ 3 ಈ ಕಡೆ 4. ನೋಡ್ರಿ, ಟೈಮ್ ಒಳಗೆ ಎಷ್ಟು ಗ್ಯಾಪ್ ಐತಿ ಇಲ್ಲಿ? 1 ಗ್ಯಾಪ್. ಟೈಮ್ ಒಳಗೆ ಎಷ್ಟು ಗ್ಯಾಪ್ ಐತಿ? 1 ಗ್ಯಾಪ್. 1 ನಿಮಿಷ ಲೇಟ್ ಅಂದ್ರೆ ಆ್ಯಕ್ಚುವಲ್ ಆಗಿ ಇಲ್ಲಿ ಎಷ್ಟೈತಿ? 33. 1 ಅಂದ್ರೆ 33. ಮಾಮೂಲು ವೇಗ ಮೊದಲೇಕೆ ಎಷ್ಟೈತಿ? 4 ಐತಿ. ಹಂಗಾರೆ ಮಾಮೂಲು ವೇಗ ಇಲ್ಲಿ ಎಷ್ಟೈತಿ? 3. ನಾವು ಯಾವುದೊಂದು ಗ್ಯಾಪ್ ತೊಗೊಂಡಿರ್ತೀವಲ್ಲ ಆ ಥರದ ತೊಗೋಬೇಕು. ಮಾಮೂಲು ಎಷ್ಟೈತಿ? 3. 3 ಅಂತಂದ್ರೆ ಎಷ್ಟು? 3 × 3 33 ಅಂತಂದ್ರೆ 99. ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಭಾಗಿಸ್ತೀವಿ, ಇಲ್ಲಿ ಗುಣಿಸ್ತೀವಿ, ಗೊತ್ತಲ್ಲ? ಓಕೆ, 4ನೇ ಪ್ರಶ್ನೆ. ಒಂದು ಕಂಪ್ಯೂಟರ್ನ ಬೆಲೆ 22,200 ರೂಪಾಯಿ ಆಗಿದೆ. ಓಕೆ, ಇದರ 25% ಡಿಸ್ಕೌಂಟ್ ಕೊಟ್ಟಾನೆ. 25% ಡಿಸ್ಕೌಂಟ್ ಕೊಟ್ಟಾನ ಅಂದ್ರೆ ಎಷ್ಟು ಪರ್ಸೆಂಟ್ಗೆ ಮಾರಿರ್ತಾನ? 75%ಗೆ ಮಾರಿರ್ತಾನ, ಹೌದಿಲ್ಲ? 2 0 2 0 ಕ್ಯಾನ್ಸಲ್ ಆಯ್ತು. 75 2 150. 75 2 150. 150 15 160 175. ಓಕೆ, 75 2 150 160 167. ಯಾವ ಉತ್ತರ? ಮಿಸ್ಟೇಕ್ ಆಯ್ತಾ? ನೋಡ್ರಿ, ಒಂದು ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಎರರ್ ನಮ್ಮ ಪ್ರಶ್ನೆನೇ ರಾಂಗ್ ಆಗ್ತಿತ್ತು. ಯಾಕಂದ್ರೆ ನಮ್ಮ ಬಂದ ಆನ್ಸರ್ ಏನೈತಿ? ಈ ಆಪ್ಷನ್ ಒಳಗೆ ಐತಿ. ಒಂದು ವೇಳೆ ನಾ ಟಿಕ್ ಹಾಕಿದ್ರೆ ಏನಾಗ್ತಿತ್ತು? ನೆಗೆಟಿವ್ ಆಗ್ತಿತ್ತು. ರೈಟ್? ಸ್ವಲ್ಪ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡೋದು. 75 2 150. 150 15 ಕೂಡಿಸಿದ್ರೆ ಎಷ್ಟಾಗ್ತೈತಿ? 165. ಎಷ್ಟಾಗ್ತೈತಿ? 165. 75 2 150. 50ಕ್ಕೆ 16 ಕೂಡಿಸಿದ್ರೆ 167. 166 ಆಗ್ತದೆ. ಯಾವ ಆಪ್ಷನ್? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆ. ಒಂದು ವೇಳೆ 3x² ಮತ್ತು 4xy ಮೂರನೆಯ ಸಮಾನುಪಾತ ಥರ್ಡ್ ಪ್ರಪೋರ್ಷನ್ ಕೇಳಿದರೆ 48 ಆಗಿದ್ದರೆ y ಧನಾತ್ಮಕ ಮೌಲ್ಯ ಎಷ್ಟು? ಥರ್ಡ್ ಪ್ರಪೋರ್ಷನ್ ಯಾವ ರೀತಿ ಕಂಡುಹಿಡಿತೀವಿ ನಾವು? b² / a. ಈ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿತೀವಿ. ಥರ್ಡ್ ಪ್ರಪೋರ್ಷನ್ ಎಷ್ಟು ಕೊಟ್ಟರಲ್ಲಿ? 48. ಬಿ ಎಷ್ಟೈತಿ? ಇದನ್ನ ಎ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಿ ಎಷ್ಟು ಕೊಟ್ಟರು? 4xy. 4xy ಇಂಟು ಅಂದ್ರೆ 4xy ಇಂಟು 4xy ಬರ್ಕೋರಿ ಪೂರ್ತಿನ. ಓಕೆ, ರೈಟ್. ಎ ಬೆಲೆ ಎಷ್ಟೈತಿ? 3x² ಐತಿ. x² ಇಂದ x² ಕ್ಯಾನ್ಸಲ್ ಆಯ್ತು. ಓಕೆ, ರೈಟ್. 4 4 16. 16 3 48. 4 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಕೈತಿ? ಭಾಗಾಕಾರದಾಗತ್ತೆ. ಓಕೆ, ರೈಟ್. ಇಲ್ಲಿ ಭಾಗಾಕಾರದಾಗ 3 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಕೈತಿ? ಗುಣಾಕಾರ. ನೋಡ್ರಿ, ಇಲ್ಲಿ y ಇಂಟು y ಐತಿ, ಇಲ್ಲಿ 3 × 3 ಐತಿ. ಹಂಗಾರೆ y ನ ಬೆಲೆ ಎಷ್ಟಾಯ್ತು? 3. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ y ಇಂಟು y ಐತಿ, ಇಲ್ಲಿ 3 × 3 ಐತಿ, ಹೌದಲ್ಲ? ಓಕೆ, ಹಂಗಾರೆ y ನ ಬೆಲೆ ಎಷ್ಟು ಬಂತು? 3. 6ನೇ ಪ್ರಶ್ನೆ. ನಮೂದಿತ ಬೆಲೆಯ ಮೇಲೆ 26% ರಿಯಾಯಿತಿಯನ್ನು ನೀಡಿದ ಬಳಿಕ ಒಂದು ವೇಳೆ 5 ಬ್ಲೂಟೂತ್ಗಳ ಸಾಧನಗಳ ಮಾರಾಟ ಬೆಲೆ 14,430 ಆಗಿದ್ದರೆ ಒಂದು ಬ್ಲೂಟೂತ್ನ ಸಾಧನದ ಮೇಲಿನ ನಮೂದಿತ ಬೆಲೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 26% ಡಿಸ್ಕೌಂಟ್ ಕೊಟ್ಟಾರಂದ್ರೆ ಮಾರಿರ್ತಾರೆ ಎಷ್ಟಕ್ಕೆ? 74%ಕ್ಕೆ, ಹೌದಿಲ್ಲ? ರೈಟ್? ಹಾಂ, ಓಕೆ. ಹಂಗಾರೆ 14,430 ಮ್ಯಾಗ 26% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಎಷ್ಟು ಪರ್ಸೆಂಟ್ಗೆ ಮಾರಿರ್ತಾನವ? 74%ಕ್ಕೆ ಮಾರಿರ್ತಾನೆ. ಆದ್ರೆ ಒಂದು ಕಂಡೀಷನ್ ಗೊತ್ತಿರಲಿ, ಇಲ್ಲಿ ಕೊಟ್ಟದ್ದು ಎಷ್ಟವ? 5 ಬ್ಲೂಟೂತ್ಗಳ ಮಾರಿದ ಬೆಲೆ. ನಮಗೆ ಬೇಕಾಗಿದ್ದು ಎಷ್ಟ್ರದ್ದು? 1ರದ್ದು. ಇಲ್ಲಿ ಕೊಟ್ಟದ್ದು 5ರದ್ದು ಅಂದ್ರೆ 1ರದ್ದು ಕಂಡು ಹಿಡಿಬೇಕಂದ್ರೆ ನಾವೇನು ಮಾಡ್ತೀವಿ?
5ರಿಂದ ಭಾಗಿಸ್ತೀವಿ. 10 ಇಂದ 10 ಹೋಯ್ತು. ಓಕೆ, ಸರಿ ಸಾರಿ ನೋಡ್ರಿ, 14,430 ರೂಪಾಯಿ ಇದು ಮಾರಿದ ಬೆಲೆ. ಇದು ಎಷ್ಟರದ್ದು? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟೈತಿ? 74. ನಮ್ಮ ಪ್ರಕಾರ ಮಾರಿದ ಬೆಲೆ ಎಷ್ಟೈತಿ? 74. 74 ಅಂದ್ರೆ ಇಷ್ಟು. ನಮೂದಿತ ಬೆಲೆ ಎಷ್ಟಿರ್ತೈತಿ? ನಮೂದಿತ ಬೆಲೆ ಅಂದ್ರೆ ಇಷ್ಟು. 100. 100 ಅಂದ್ರೆ ಎಷ್ಟು? ಓಕೆ ನೋಡ್ರಿ, ಇದನ್ನ ಗುಣಿಸ್ತೀವಿ, ಇದರಿಂದ ಭಾಗಿಸ್ತೀವಿ. 1 4 4 3 0 ಇಂಟು 100 ಭಾಗಿಸು 74. ಓಕೆ, ಇದನ್ನ ಗುಣಿಸ್ತೀವಿ, ಇದರಿಂದ ಭಾಗಿಸ್ತೀವಿ. ಇದು 5 ಬ್ಲೂಟೂತ್ಗಳ ಬೆಲೆ ಆಯಿತು. ಹಂಗಾರೆ ಒಂದು ಬ್ಲೂಟೂತ್ ಅಂದ್ರೆ ಏನು ಮಾಡ್ತೀವಿ ನಾವು? 5ರಿಂದ ಭಾಗಿಸ್ತೀವಿ. ಒಂದು ಬ್ಲೂಟೂತ್ ಇದು ಕೊಟ್ಟಿದ್ದು 5 ಬ್ಲೂಟೂತ್ಗಳ ಬೆಲೆ. ಈಗ ನಾವು ತಗೋಬೇಕಾಗಿದ್ದು ಎಷ್ಟರದ್ದು? ಒಂದು ಬ್ಲೂಟೂತ್ನ ಬೆಲೆ. ಓಕೆ ನೋಡ್ರಿ, 5 1 5 5 20 100. ಓಕೆ, 2 10 2 3 6 2 7 14. ಓಕೆ, ನೆಕ್ಸ್ಟ್ ಈಗ 37ರಿಂದ ಕಡ್ತಾ ಹೊಡಿಬೇಕು ನಾವು. 37 1 37 37 3 111. 111 ಅಂದರೆ ಎಷ್ಟು ಉಳಿತು? 33 ಉಳಿತು. 333. 7 ಮಗ್ಗೆ 37 9 ಎಷ್ಟರಲ್ಲೇ? 37 9 333 0. ಓಕೆ, ನನಗೆ 37 ಮಗ್ಗೆ ಬರಲ್ಲ, ಆದ್ರೂ ನಾನು ಕಡ್ತಾ ಹೊಡೆದಿ. ಹೆಂಗೆ? 7 ಮಗ್ಗಿಯಾಗ ಲಾಸ್ಟ್ 3 ಎಲ್ಲಿ ಬರ್ತೈತೆ ನೋಡ್ರಿ. 7 3 24 28 7 5 35 7 9 63 ಬರ್ತೈತೆ. ಹೌದಲ್ಲ? ಹಂಗಾರೆ 9 ಇರ್ಬೋದು ಅಂತ ಏನು ಮಾಡಿದ್ವಿ? ಇದಕ್ಕೆ ಹೊಡೆದ್ವಿ. 390 ಇಂಟು 10 ಅಂದರೆ ಎಷ್ಟು ಬಂತು? 3,900 ಸರಿಯಾದ ಉತ್ತರ ಆಗಿತ್ತು. 7ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದು ನೋಡ್ರಿ. ಫಸ್ಟ್ ಭಾಗಾಕಾರ ಮಾಡಬೇಕು. 8 1 8 4. ಓಕೆ, 4 ಇಂಟು 4 16 ಮೈನಸ್ 3 4 12. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಎಲ್ಲ ಮೈನಸ್, ಆಮೇಲೆ ಪ್ಲಸ್ ಮಾಡ್ಕೋಬೇಕು. ಓಕೆ, 3 4 12. 16 12 ಹೋದ್ರೆ ಆಪ್ಷನ್ 3 4 ಸರಿಯಾದ ಉತ್ತರ ಆಗಿರುವಂಥದ್ದು. 8ನೆಯ ಪ್ರಶ್ನೆ, ಎ ಕಾರ್ ಕವರ್ಸ್ 4 ಸಕ್ಸೆಸಿವ್. ಒಂದು ಕಾರು 4 ಅನುಕ್ರಮ 8 ಕಿಲೋಮೀಟರ್ ದೂರವನ್ನು ಕ್ರಮವಾಗಿ 12 ಕಿಲೋಮೀಟರ್ ಪ್ರತಿ ಗಂಟೆ, 18 ಕಿಲೋಮೀಟರ್ ಪ್ರತಿ ಗಂಟೆ, 24 ಕಿಲೋಮೀಟರ್ ಪ್ರತಿ ಗಂಟೆ, 36 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸುತ್ತದೆ. ಈ ದೂರದಲ್ಲಿ ಅವುಗಳ ಸರಾಸರಿ ವೇಗ ಎಷ್ಟು ಅಂತ ಕೇಳಿದರೆ, ನೋಡ್ರಿ ಈ ಪ್ರಶ್ನೆಯನ್ನು ನಮಗೆ ಸರಾಸರಿ ದೂರ ಎವರೇಜ್ ಸ್ಪೀಡ್, ಸರಾಸರಿ ವೇಗ ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಈಗ ದೂರ ಇಲ್ಲಿ ಎಷ್ಟೈತಿ? 8 ಕಿಲೋಮೀಟ್ರ್ ಐತಿ. ಈ 8 ಕಿಲೋಮೀಟ್ರನ್ನ ಭಾಗಾಕಾರ ಮಾಡೋದು ನಮಗೆ ಏನಾಕತಿ? ಪ್ರಾಬ್ಲಮ್ ಆಗ್ತದೆ. ಈ ಡಿಸ್ಟೆನ್ಸ್ ನಾವು ಎಷ್ಟು ಬೇಕಷ್ಟು ಅನ್ಕೋಬೋದು ನಾವು. ಈ ಡಿಸ್ಟೆನ್ಸ್ 8 ಕೊಟ್ರಲ್ಲ, 8 ಅನ್ಕೋಬೇಕಂತೇನು ರೂಲ್ಸ್ ಇಲ್ಲ. ನಮಗೆ ಇವೆಲ್ಲ ಸಂಖ್ಯೆಗಳಿಂದ ಕಡೆ ಹೋಗುವಂಥ ಸಂಖ್ಯೆ ಒಂದು ತೊಗೊಂಡು, ಎಲ್ಲ ಸಂಖ್ಯೆಗಳಿಂದ ಕಡೆ ಹೋಗುವಂಥ ಸಂಖ್ಯೆ ಅಂದ್ರೆ ಏನಿರ್ತೈತಿ? ಲಸ ಇವೆಲ್ಲದ್ರದ್ದು ಎಷ್ಟು ಬರ್ತೈತಿ? 72. 1ನೇ ಕಂಡೀಷನ್ ಒಳಗೆ ನೋಡೋಣ. 72 ಕಿಲೋಮೀಟ್ರ 12 ಕಿಲೋಮೀಟ್ರ್ ತಾಸ್ನಾಗ ಹೋಗ್ಯಾನ ಅಂದ್ರೆ ಎಷ್ಟು ತಾಸು ಹೋಗಿರ್ತಾನಿವ? 12 6 72. ಹಂಗಾರೆ ಎಷ್ಟು ತಾಸು ಹೋಗಿರ್ತಾನಿವ? 6 ತಾಸು. ನೆಕ್ಸ್ಟ್ 2ನೇ ಕಂಡೀಷನ್ ಒಳಗೆ ತೊಗೊಂಡು 72 ಇವು ಎಷ್ಟು? 18 ತಾಸ್ನಾಗ ಹೋಗ್ಯಾನ. 18 4 72. ಹಂಗಾರೆ 4 ತಾಸು. ಓಕೆ, ನೆಕ್ಸ್ಟ್ 3ನೇ ಕಂಡೀಷನ್ ತೊಗೊರಿ. 72 ದೂರ ಐತಿ, 24 ಕಿಲೋಮೀಟ್ರ್. 72 ದೂರ ಹೋಗಕ್ಕೆ ಒಂದು ತಾಸಿಗೆ 24 ಹಂಗಂದ್ರೆ ಇವು ಎಷ್ಟು ತಾಸು ಹೋಗಿರ್ತಾನು? 3 ತಾಸು. ಮುಗೀತು. 4ನೇ ಕಂಡೀಷನ್ ಇದನ್ನೆಲ್ಲ ನಾವು ಬರೆಯತ್ತೀನಿ, ನೀವು ಮೈಂಡ್ ಒಳಗೆ ಮಾಡ್ಬೋದು. 36 ಕಿಲೋಮೀಟ್ರ್ ಐತಿ. 36 ಕಿಲೋಮೀಟ್ರ್ ಒಂದು ತಾಸ್ನಾಗ ಅಂತಂದ್ರೆ ಎಷ್ಟು ತಾಸು ಹೋಗಿರ್ತಾನು? 2 ತಾಸು. 6 4 10 10 3 13 13 2 15. ಹಂಗಾರೆ ಟೋಟಲ್ ಎಷ್ಟು ತಾಸು ಹೋಗ್ಯಾರ? ಟೋಟಲ್ ಟೈಮ್ 15 ತಾಸು. ದೂರ ಎಷ್ಟು ತೊಗೊಂಡಿವಿ ನಾವು? 72 ತೊಗೊಂಡಿವಿ. ದೂರ ಎಷ್ಟು ತೊಗೊಂಡಿವಿ? 72. ಓಕೆ, ಒಂದು ಕಡೆಯ ದೂರ 72 ತಗೋ, ಒಂದು ಸೈಡ್. ಟೋಟಲ್ ಎಷ್ಟು ಡಿಸ್ಟೆನ್ಸ್? 1 2 3 4. ಟೋಟಲ್ ಎಷ್ಟು ಡಿಸ್ಟೆನ್ಸ್ ತಗೋ? 4. ಒಂದ್ರನ್ನೇ 72 ಅಂತ ತೊಗೊಂಡಿವಿ. 4ರದ್ದು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಯಿತು? ಓಕೆ, ಇದರಲ್ಲಿ ಕಟ್ತಾ ಹೊಡಿನ 15ರಲ್ಲಿ ಹೊಡೆದು ಬಿಡೋಣ ಡೈರೆಕ್ಟಾ. 4 2 8 7 4 28 ಭಾಗಿಸು 15. 15 1 15. ಎಷ್ಟು ಉಳಿತಪ್ಪ? 13 ಉಳಿತು. 13 13 13 8 13 9 13 15 5 70. 15 7 100 35 8 120 15 9 135. 15 9 135. ಹಂಗಾರೆ 19 ಪಾಯಿಂಟ್ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ? ಆಪ್ಷನ್ 3 ಇದೇ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗಿತ್ತು. 9ನೆಯ ಪ್ರಶ್ನೆ, ಏಕ ಪ್ರಕಾರದ ವಾರ್ಷಿಕ ಬಡ್ಡಿಯ ದರದಲ್ಲಿ ಅಮಿತ್ ಅವರು 5,400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ. ಗೋಪಾಲ್ ಅವರು 9,400 ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ.
ಒಂದು ವೇಳೆ 3 ವರ್ಷಗಳ ಕೊನೆಗೆ ಗೋಪಾಲ್ ಅವರು ಅಮಿತ್ಗಿಂತ 840 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ಆಗ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿರಿ. ಸೇಮ್ ಪ್ರಶ್ನೆ ಹಿಂದಿನ ಶಿಫ್ಟ್ಗಳಿಗೂ ರಿಪೀಟ್ ಆಗಿದ್ದಾವೆ. ಜಸ್ಟ್ ಅಬ್ಸರ್ವ್ ಮಾಡಿರಿ. ನಮಗೆ ಗೊತ್ತದ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಯ ಸೂತ್ರ PTR ಡಿವೈಡೆಡ್ ಬೈ 100. ಅಸಲು ಸರಳ ಬಡ್ಡಿ ಎಷ್ಟು ಬಂದೈತಿ ಇಲ್ಲಿ ಎಕ್ಸ್ಟ್ರಾ 840. ಓಕೆ, ಅಸಲು ಎಷ್ಟೈತಿ? ಇವಂಗೆ 5400 ಹಾಕ್ಯಾನು, ಇವು 9400 ಹಾಕ್ಯಾನು. ಎಕ್ಸ್ಟ್ರಾ ಎಷ್ಟು ಹಾಕ್ಯಾನ ಇವ? 4000 ರೂಪಾಯಿ. ಎಷ್ಟು ಎಕ್ಸ್ಟ್ರಾ ಹಾಕ್ಯಾನು? 4000 ರೂಪಾಯಿ. ಅದಕ್ಕೆ ಎಕ್ಸ್ಟ್ರಾ ಇಷ್ಟು ಬಡ್ಡಿ ಬಂದೈತಿ. ಓಕೆ, ಇಂಟು ಅಸಲಾತಿ 4000 ರೂಪಾಯಿ ಎಕ್ಸ್ಟ್ರಾ. ಟೈಮ್ ಕೊಟ್ಟರು 3 ವರ್ಷ. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6 ಬರ್ಕೊಂಡ್ವಿ ಡಿವೈಡೆಡ್ ಬೈ 100. ನಾ ಹೇಳಿ ನಿಮ್ಗೆ ಕೆಳಗೆ ಬರ್ಕೊಂಡು 2 0 ಕಡ್ತಾ ಹೊಡಿ ಬದಲಿ ಕೆಳಗೆ ಬರ್ಕೊಳ್ಳೋ ಬದಲಿ ಡೈರೆಕ್ಟ್ ಇಲ್ಲಿ 2 0 ಕಡ್ತಾ ಹೊಡೆದ ಟೈಮ್ ಸೇವ್ ಮಾಡ್ಕೊಳ್ಳಿ. ಓಕೆ, 0 ಇಂದ ಈ ಕಡೆ ಗುಣಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಕತಿ? ಭಾಗಾಕಾರ. 4 3 12, 12 6 12 7 84. ಎಷ್ಟು ಪರ್ಸೆಂಟ್ ಬಂತು? 4 3 12, 12 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ. 12 7 84. ಆಪ್ಷನ್ 1 ಸರಿಯಾದ ಉತ್ತರ. 10ನೆಯ ಪ್ರಶ್ನೆ. ಎಕ್ಸ್ ಎಂಬುದು 12, 20, 25ಗಳಿಂದ ನಿಶೇಷವಾಗಿ ಭಾಗಿಸಬಹುದಾದ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯಾಗಿದೆ. ಹಾಗಾದರೆ ಎಕ್ಸ್ನ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಎಕ್ಸ್ ಅನ್ನುವಂಥ ಒಂದು ಸಂಖ್ಯೆ ಐತಿ, 3 ಅಂಕಿದು. ಅದು ಇವೆಲ್ಲದರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕು. ಹಂಗಾರೆ ಫಸ್ಟ್ ಏನು ಮಾಡ್ರಿ, ಇವ್ರದ್ದು ಲಸ ತಗೋರಿ. ಲಸ ಎಷ್ಟು ಬರ್ತೈತಿ? ಲಸ 25 2 50, 5 ಇದ್ರಾಗ 2 3 ಅಂತಂದ್ರೆ 25 300. ಲಸ ಎಷ್ಟು ಬಂತು? 300. ನಿಮ್ಗೆ ಲಸ ತಕ್ಕೊಳಕ್ಕೆ ಡೈರೆಕ್ಟ್ ತೆಗಿಯಕ್ಕೆ ಬಂತಂದ್ರೆ ತೆಗಿರಿ, ಇಲ್ಲಾಂದ್ರೆ ಸೈಡ್ ಬರ್ಕೊಂಡು ತೆಗಿತಿರಲ್ಲ ಆ ಥರ ತೆಗಿತಿದ್ರು ತಕ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ. ಲಸ ಒಟ್ಟು 300 ಬಂತು. ಓಕೆ, ಹಂಗಾರೆ ಇದು ಚಿಕ್ಕ ಸಂಖ್ಯೆ. ಲಸ ಅಂದ್ರೆ ಲಘುತ್ತಮ, ಸಣ್ಣದಿರ್ತೈತಿ. ನಮಗೇನು ಬೇಕು? 3 ಅಂಕಿ ಅತಿ ದೊಡ್ಡ ಸಂಖ್ಯೆ. 300 3 ಅಂಕಿ ಅಂತಂದ್ರೆ 1000. 3 ಅಂಕಿ ಲಾಸ್ಟ್ 3 ಅಂಕಿ ದಾಟಿತಂತಂದ್ರೆ 4 ಅಂಕಿ ಸಂಖ್ಯೆ ಬರೋದು 1000. ಓಕೆ, ಹಂಗಾರೆ 300 ಮಗ್ಗಿಯೊಳಗೆ 300ದು 1000ಕ್ಕಿಂತ ಜಸ್ಟ್ ಕಡಿಮೆ ಬರುವಂಥದ್ದು ಯಾವುದೈತಿ? ಯಾವ್ದು ಇರ್ತೈತಿ? 900. ಹೌದಲ್ಲ? 300 ಮಗ್ಗಿ 300 3 900. ಹಂಗಾರೆ ಇದೇ ಒಂದು ಅತ್ಯಂತ ದೊಡ್ಡ ಸಂಖ್ಯೆ ಆಗಿತ್ತು. ಇವು ಎಲ್ಲ ಸಂಖ್ಯೆಗಳ ಮೊತ್ತ ಕೇಳಾರು. 9 + 0 + 0 ಅಂತಂದ್ರೆ ಏನು ಬರ್ತದೆ? 9 ಬರ್ತದೆ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್, ಇಂಧನ ಬೆಲೆಯು ಸತತ 3 ತಿಂಗಳಲ್ಲಿ 40%, 50% ಮತ್ತು 15% ಅಷ್ಟು ಇಳಿಕೆಯಾಗುತ್ತದೆ. 4ನೇ ತಿಂಗಳು 40% ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಅದರ ಬೆಲೆಯಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ನಿಮಗೆ ಗೊತ್ತದ, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. 40% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿರ್ತೈತಿ? 2/5. 50% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿರ್ತೈತಿ? 1/2. 15% ಏನಿರ್ತೈತಿ? 3/5. ಓಕೆ, ಸಾರಿ 20 3/20. ಇದ್ರದ್ದು ಎಷ್ಟಿರ್ತೈತಿ? 3/20. 40% ಎಷ್ಟಿರ್ತೈತಿ? 2/5. ಇವೆಲ್ಲ ಇಳಿಕೆ ಆಗ್ಯಾವು, ಇದೊಂದು ಏರಿಕೆ ಆಗಿದೆ. ಓಕೆ, ನೋಡ್ರಿ, ಇಳಿಕೆ ಆಗಿತ್ತು. 5ರಾಗ 2 ಇಳಿಕೆ ಆದರೆ ಎಷ್ಟಾಗಿರ್ತೈತಿ? ಮೊದಲು 5 ಇತ್ತು, 2 ಇಳಿಕೆ ಅಂದ್ರೆ 3. ಮೊದಲು 2 ಇತ್ತು, 1 ಇಳಿಕೆ ಆಗಿತ್ತು ಅಂದ್ರೆ ಎಷ್ಟಿರ್ತೈತಿ? 1. ಮೊದಲು 20 ಇತ್ತು, 3 ಇಳಿಕೆ ಆಗಿತ್ತು ಅಂದ್ರೆ ಎಷ್ಟಿರ್ತೈತಿ? 17. ಇದು ಏರಿಕೆ ಆಗಿದ್ದು. ಮೊದಲು 5 ಇತ್ತು, ಈಗ 2 ಏರಿಕೆ ಆಗೈತೆ ಅಂದ್ರೆ ಎಷ್ಟಿರ್ತೈತಿ? 7. ಇನ್ನೇನು ಮಾಡ್ರಿ, ಈ ಕಡೆಯಿಂದ ಈ ಕಡೆ ಹೊಡಿಬೋದು ಕಡ್ತಾ, ಇಲ್ಲಿ ಯಾವ ಕಡ್ತಾ ಹೋಗತ್ತಿಲ್ಲ. 5 5 25, 25 2 50, 52 1000, 52 100, ಇದೊಂದು 0 ಅಂದ್ರೆ 1000. ಓಕೆ, ನೆಕ್ಸ್ಟ್ ಇಲ್ಲಿ ಗುಣಾಕಾರ ಮಾಡ್ರಿ. 17 3 17 17 7 119. 119 ಇಂಟು 3, 3 7 3 5. ಓಕೆ, ಎಷ್ಟಾಯಿತು? 357. ಎಷ್ಟಾಯಿತು? 357. ನೋಡ್ರಿ, ನಮಗೆ ಪರ್ಸೆಂಟೇಜ್ ಬೆಲೆ ಬೇಕಾಗಿತ್ತು. ಇಲ್ಲಿ ಏರಿಕೆ ಆಗಿತ್ತು, ಇಳಿಕೆ ಆಗಿತ್ತು? ಇಳಿಕೆ ಆಗಿತ್ತು. ಸೊ ಏರಿಕೆ ಇದ್ದದ್ದು 2 ಅಂತೂ ಮೊದಲ ಹೋದು. ಈಗ ಇವು 2 ಸಿಕ್ಕಾಕೊಂಡವು. ಈಗ ನಾವು ಏನು ಮಾಡೋದು? ಎಷ್ಟು ಕಡಿಮೆ ಆಗೈತೆ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಸಾಲ್ವ್ ಮಾಡೋದು. ಇಲ್ಲಿ ನೋಡ್ರಿ, ನಮಗೆ 100 ಬೇಕು. ಹೌದಲ್ಲ? 100 ಬೇಕಂದ್ರೆ ಇದನ್ನು 10ರಿಂದ ಕಡ್ತಾ ಹೊಡ್ರಿ. 10ರಿಂದ ಕಡ್ತಾ ಹೊಡ್ರಿ. ಇದನ್ನು 10ರಿಂದ ಕಡ್ತಾ ಹೊಡೆದ್ರೆ ಏನಾಕತಿ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಬರ್ತದೆ. 100ರಾಗ ಮೊದಲು 100 ಇತ್ತು, ಈಗ ಎಷ್ಟಾಗೈತಿ? 35.7 ಆಗೈತಿ. ಹಂಗಾರೆ ಎಷ್ಟು ಕಡಿಮೆ ಆಗೈತಿ? 64.3 ಕಡಿಮೆ ಆಗೈತಿ. 100ರಾಗ 35.7 ಕಳೆದ್ರೆ ಎಷ್ಟು ಬಂತು? 64.3 ಸರಿಯಾದ ಉತ್ತರ ಆಗಿತ್ತು. 12ನೇ ಪ್ರಶ್ನೆ. ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 40 ರೂಪಾಯಿ ಆಗಿದ್ದರೆ, ಚಕ್ರ ಬಡ್ಡಿಯು 65 ರೂಪಾಯಿ ಆಗಿದ್ದರೆ
ಅಸಲು ಮೊತ್ತ ಎಷ್ಟು? ಭಾಳ ಈಸಿ ಪ್ರಶ್ನೆ. ಇದಕ್ಕೊಂದು ಡೈರೆಕ್ಟ್ ಅಪ್ರೋಚ್ ಇದೆ, ಅದನ್ನು ಯೂಸ್ ಮಾಡೋಣ. ಓಕೆ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಬಡ್ಡಿ ದರ ಅವ್ರು ಏನು ಮಾಡಿಲ್ಲ, ಕೊಟ್ಟಿಲ್ಲ. ಅದಕ್ಕೆ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ಹೆಂಗೆ ನೋಡ್ರಿ, ಸರಳ ಬಡ್ಡಿ ಇತ್ತು ಅನ್ಕೋರಿ. ಸರಳ ಬಡ್ಡಿ 2 ವರ್ಷಕ್ಕೆ 40 ರೂಪಾಯಿ ಬಡ್ಡಿ ಬಂದೈತಿ. ಹಂಗಾರೆ 1ನೇ ವರ್ಷ 20 ರೂಪಾಯಿ ಬಂದಿರ್ತೈತಿ, 2ನೇ ವರ್ಷ 20 ರೂಪಾಯಿ ಬಡ್ಡಿ ಬಂದಿರ್ತೈತಿ ಸರಳ ಬಡ್ಡಿ ಒಳಗೆ, ಹೌದಾ? ಹಂಗಾರೆ ಚಕ್ರ ಬಡ್ಡಿ ಒಳಗೆ ಏನು ಮಾಡಿರ್ತೈತಿ, 1ನೇ ವರ್ಷ 20 ರೂಪಾಯಿ ಅಂತೂ ಬಂದಿರ್ತೈತಿ, 2ನೇ ವರ್ಷ 20 ರೂಪಾಯಿ ಅಂತೂ ಬರ್ತೈತಿ. ಆದ್ರೆ 40 ರೂಪಾಯಿ ಬರಬೇಕಾಗಿತ್ತು, ಇಲ್ಲಿ 65 ರೂಪಾಯಿ ಯಾಕೆ ಬಂದೈತಿ? 25 ರೂಪಾಯಿ ಎದಕ್ಕಾಗೈತಿ? ಇದ್ರ ಮ್ಯಾಗ ಹೆಚ್ಚಿಗೆ ಬಡ್ಡಿ ಬಂದೈತಿ. 8 ರೂಪಾಯಿಗೆ 20 ರೂಪಾಯಿಗೆ ಏನಾಗೈತಿ, ಇದು ಹೆಚ್ಚಿಗೆ ಬಡ್ಡಿ ಬಂದೈತಿ. ಇದೇ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಹಂಗಾರೆ ಇಲ್ಲಿ ಅಸಲ್ ಇತ್ತು, ಹೌದಿಲ್ಲ? ಏನಿತ್ತು? ಅಸಲ್ ಮ್ಯಾಗ 20 ರೂಪಾಯಿ ಬಡ್ಡಿ ಬಂತು. ಈ ಬಡ್ಡಿ ಮ್ಯಾಗ ಮತ್ತೆ ಏನಾಗೈತಿ, ಇದು ಬಡ್ಡಿ ಬಂದೈತಿ. ಚಕ್ರ ಬಡ್ಡಿ ಮ್ಯಾಗ ಬಡ್ಡಿ ಬರ್ತಿರತ್ತೆ, ಹೌದಾ? ಸೇಮ್ ಕಾನ್ಸೆಪ್ಟ್. ಅಸಲು ಮತ್ತು ಬಡ್ಡಿಗೆ ಎಷ್ಟಿರ್ತೈತಿ, ಈ ಬಡ್ಡಿಗೆ ಅದ ಅನುಪಾತದೊಳಗೆ ಬೆಲೆ ಬಂದಿರ್ತದೆ. ನೋಡ್ರಿ, ಸಿಂಪಲ್. ಅಸಲು ಎಷ್ಟಿತ್ತು ಬರ್ದಿ, ಈ ಅಸಲಿಗೆ 20 ರೂಪಾಯಿ ಬಡ್ಡಿ ಬಂದೈತಿ, 20 ರೂಪಾಯಿ ಬಡ್ಡಿ ಬಂದೈತಿ. ಓಕೆ, ಗೊತ್ತಾಯ್ತಲ್ಲ? ಓಕೆ, ಈಸ್ ಈಕ್ವಲ್ ಟು ಈ ಇದು ನೆಕ್ಸ್ಟ್ ಟೈಮ್ ಏನಾಗ್ತೈತಿ, ಈ ಬಡ್ಡಿ ಮ್ಯಾಗಿಂದಕ್ಕೆ ಇದು ಅಸಲು ಆಕತಿ, ಇದು ಬಡ್ಡಿ ಆಕತಿ. ಹಂಗಾರೆ ಈಗ ಅಸಲು ಎಷ್ಟೈತಿ? 20. ಇದಕ್ಕೆ ಬಡ್ಡಿ ಎಷ್ಟು ಬಂದೈತಿ? 25. ಅರ್ಥ ಆಯ್ತಲ್ಲ? ಅಸಲು ಬಡ್ಡಿ, ಆಮೇಲೆ ಅಸಲು ಬಡ್ಡಿ, ಮುಗೀತು. ಅಸಲು ಬಡ್ಡಿ, ಅಸಲು ಬಡ್ಡಿ. ಓಕೆ, ಡೈರೆಕ್ಟ್ ಒಂದೇ ಲೈನ್ ಒಳಗೆ ಸಾಲ್ವ್ ಆಗ್ಬಿಡ್ತೈತಿ. ಈಗ ನೋಡ್ರಿ, 20 ಇಲ್ಲಿ ಹೋದ್ರೆ ಏನಾಕತಿ, ಗುಣಾಕಾರ. ಈ 20 ಇಲ್ಲಿ ಹೋದ್ರೆ ಏನಾಕತಿ, ಗುಣಾಕಾರ. 5 5ಲೇ 25, 5 4ಲೇ 20, 5 1ಲೇ 5, 5 4ಲೇ 20, 4 4ಲೇ 16. ಡೈರೆಕ್ಟ್ ಆನ್ಸರ್. ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ಏನು ಸರಳ ಬಡ್ಡಿ ಕೊಟ್ಟಿರ್ತಾರಲ್ಲ, ಇದನ್ನು ಅರ್ಧ ಮಾಡೋದು. ಅರ್ಧ ಅಂದ್ರೆ 20. ಇದಕ್ಕಿದ್ರೆ ಎಷ್ಟು ಹೆಚ್ಚಿಗೆ ಐತಲ್ಲ, ಇದಕ್ಕಿದ್ರೆ ಎಷ್ಟು ಹೆಚ್ಚಿಗೆ ಐತಿ? 25 ಹೆಚ್ಚಿಗೆ ಐತಿ. ಎಷ್ಟು ಹೆಚ್ಚಿಗೆ ಐತಿ? 25 ಹೆಚ್ಚಿಗೆ ಐತಿ. ಇದನ್ನು ಇಲ್ಲಿ ಬರ್ತೀವಿ. ಈಚೆ ಕಡೆ ಏನು ಬರ್ತೀರಿ? ಅಸಲು ಈ ಏನು ಬಡ್ಡಿ ಬಂದಿರ್ತೈತಲ್ಲ 20 ಮುಗದ ಹೋತ. 5 5ಲೇ 25, 5 4ಲೇ 20, 5 1ಲೇ 5, 5 4ಲೇ 20, 4 4ಲೇ 16. ಇಷ್ಟ ಈ ಒಂದು ಪ್ರಶ್ನೆ ಉತ್ತರ. 13ನೆಯ ಪ್ರಶ್ನೆ. ಚಿಲ್ಲರೆ ವ್ಯಾಪಾರಿಯೊಬ್ಬನು 12 ಜೊತೆ ಬೂಟುಗಳನ್ನು 22,400ಕ್ಕೆ ಖರೀದಿಸಿದನು. ಅದರ ಮೇಲೆ ವೆಚ್ಚ 1,600 ರೂಪಾಯಿ ಆಗಿದೆ. ಹಂಗಾರೆ ಟೋಟಲ್ ಎಷ್ಟು ಖರ್ಚಾತಿ? 24,000 ರೂಪಾಯಿ ಖರ್ಚಾಗೈತಿ, ಹೌದಿಲ್ಲ? ಖರೀದಿ ಮಾಡಿದ್ದಿಷ್ಟಕ್ಕೆ ಮತ್ತು ಮ್ಯಾಗ ಇಷ್ಟು ಖರ್ಚು ಮಾಡ್ಯಾನಂದ್ರೆ ಟೋಟಲ್ ಎಷ್ಟಾಯ್ತು? ಈಗ 24,000 ರೂಪಾಯಿ ಖರ್ಚಾಯ್ತು. ಓಕೆ, ಒಂದು ವೇಳೆ 12 ಜೊತೆ ಬೂಟುಗಳ ಮಾರಾಟದಿಂದ ಅವರು 28,500 ರೂಪಾಯಿ ಗಳಿಸಿದರೆ ಶೇಕಡಾವಾರು ಲಾಭ ಎಷ್ಟು? ತೊಗೊಂಡಿದ್ದು ಎಷ್ಟಕ್ಕೆ? 24,000 ರೂಪಾಯಿ. ಮಾರಿದ್ದೆಷ್ಟಕ್ಕೆ? 28,500 ರೂಪಾಯಿ. ಹಂಗಾರೆ ಎಷ್ಟು ಲಾಭ ಗಳಿಸ್ಯಾನ? 4,500 ರೂಪಾಯಿ ಲಾಭ ಗಳಿಸ್ಯಾನ, ಹೌದಿಲ್ಲ? 24,000 ಕೊಟ್ಟು 28,500 ತೊಗೊಂಡ ನಂತರ ಲಾಭ ಎಷ್ಟು ಗಳಿಸ್ಯಾನು? 4,500 ರೂಪಾಯಿ. 4,500 ರೂಪಾಯಿ 24,000 ರೂಪಾಯಿದಾಗ ಲಾಭ ಗಳಿಸ್ಯಾನಂದ್ರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 100ರಿಂದ ಗುಣಿಸ್ತೀವಿ. 2 0ಯಿಂದ 2 0 ಕ್ಯಾನ್ಸಲ್, 1 0ಯಿಂದ 1 0 ಕ್ಯಾನ್ಸಲ್. 2 5ಲೇ 2 12ಲೇ 45 ಇಂಟು 5 2 2 5 ಭಾಗಿಸು 12. 12 1ಲೇ 12 10 ಉಳಿತು. 12 9ಲೇ ಆಕತಿ, 12 8ಲೇ 96. 18 ಪಾಯಿಂಟ್ ಯಾವ ಆಪ್ಷನ್ ಐತಿ? ಇದು ಆಪ್ಷನ್ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ನೆಕ್ಸ್ಟ್ ಸೇಮ್ ಪ್ರಶ್ನೆ ಬಂದೈತೆ ನೋಡ್ರಿ. 2 7 1ಲೇ 7, 7 6ಲೇ 42. 6ರಿಂದ ಬಾಹು ಹೋಗುವಂಥ ಸಂಖ್ಯೆ ಚೆಕ್ ಮಾಡ್ರಿ. ಇದಂತೂ 6ರಿಂದ ಬಾಹು ಹಂಗಿಲ್ಲ. ಈ ಸಂಖ್ಯೆ 6ರಿಂದ ಹೋಗ್ತತಿ, ಈ ಸಂಖ್ಯೆ ಹೋಗಂಗಿಲ್ಲ, ಈ ಸಂಖ್ಯೆ ಹೋಗ್ತತಿ. 2 ಆಪ್ಷನ್ ಸಿಕ್ಕಾಕೊಂಡಿವಿ ನಾವು. ಈಗೇನು ಮಾಡೋಣ? ಪೂರ್ತಿ ಯಾಕೆ ಸಾಲ್ವ್ ಮಾಡೋಣ? ನಾವು ಇದ್ರಾಗೂ ಟೆಕ್ನಿಕ್ ಯೂಸ್ ಮಾಡೋಣ. 8ರಾಗ 4 ಹೋದ್ರೆ 4, 4ರಿಂದ 4 ಹೋಯ್ತು. 3 1ಲೇ 3, 3 4ಲೇ 12. ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. ಕೊನೆಯ ಸಂಖ್ಯೆ ಇದ್ರಾಗ ಏನೈತಿ? ಪ್ಲಸ್, ಒಳಗಿನ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕಲ್ಲ, ಪ್ಲಸ್ 9 4 13 ಅಂದ್ರೆ 3 ಐತಿ. ಲಾಸ್ಟ್ ಏನೈತಿ? 3. 3 6ಲೇ ಗುಡಿಲಿ ಗುಣಾಕಾರ ಐತಿ, ಹೌದಲ್ಲ? 3 6ಲೇ 18. ಲಾಸ್ಟ್ 8 ಬರಬೇಕು. 8 ಇದು ಆಪ್ಷನ್ ಐತಿ. ಸೊ ಇದು ಕ್ಯಾನ್ಸಲ್ ಆಯಿತು. 15ನೆಯ ಪ್ರಶ್ನೆ. ಒಂದು ಅಸಲು ಮೊತ್ತದ ಮೇಲೆ ವಾರ್ಷಿಕ 4% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 228 ಆಗಿದೆ. ಹಾಗಾದರೆ ಅಸಲು ಮೊತ್ತ ಎಷ್ಟು? ಈ ರೀತಿ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ರಿಪೀಟ್ ಆಗದ. ನಮಗೆ ಗೊತ್ತದ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವುದಕ್ಕೆ ಸಮ ಆಗಿರ್ತದೆ? ಅಸಲು ಇಂಟು R ಡಿವೈಡೆಡ್ ಬೈ 100 ಸ್ಕ್ವೇರ್. ಇದು 2 ವರ್ಷ ಕೊಟ್ಟಾಗ. 3 ವರ್ಷ ಕೊಟ್ಟರೆ ಏನಕತಿ? ಮುಂದೆ 300 ಪ್ಲಸ್ R ಡಿವೈಡೆಡ್ ಬೈ 100. ಇದು 3 ವರ್ಷಗಳ ನಡುವಿನ ವ್ಯತ್ಯಾಸ ಕೊಟ್ಟಾಗ ಬರುವಂತಹ ಸೂತ್ರ. ವ್ಯತ್ಯಾಸ ಎಷ್ಟು ಕೊಟ್ಟರು? 228 ಈಸ್ ಈಕ್ವಲ್ ಟು ಅಸಲು ಗೊತ್ತಿಲ್ಲ, ಅಸಲು ಬರೆದ್ವಿ. ಬಡ್ಡಿ ದರ ಕೊಟ್ಟರೆ ಎಷ್ಟು? 4%. 4ರ ಸ್ಕ್ವೇರ್ ಎಷ್ಟು ಆಕತಿ? 16.
100ರ ಸ್ಕ್ವೇರ್ 10,000. ಓಕೆ. ನೆಕ್ಸ್ಟ್ ಇಂಟು 300 ಪ್ಲಸ್ 6 ಬಡ್ಡಿ ದರ ಎಷ್ಟೈತಿ 6 ಅಂದ್ರೆ 4. 300 ಪ್ಲಸ್ 4 ಅಂದ್ರೆ 304 ಭಾಗಿಸು 100. ಕಡ್ತಾ ಹೊಡಿದ ಇಂಪಾರ್ಟೆಂಟ್ ಇದ್ರೊಳಗೆ. ಓಕೆ, ನೋಡ್ರಿ ಎಲ್ಲೆಲ್ಲಿ ಕಡ್ತ ಹೋಗ್ತಾವ. 4 4 16, 4 25. ಓಕೆ. ನೆಕ್ಸ್ಟ್ ಮತ್ತೆಲ್ಲಿ ಹೋಗ್ತೈತಿ 4 1 4, 4 5 20, 4 7 28. ಓಕೆ. 19ರಿಂದ ಹೋಗೋದು. 19 3 57, 19 1 19, 11 ಉಳಿತು, 19 6 114. ಓಕೆ. ನೆಕ್ಸ್ಟ್ 16 1 16, 16 ಭಾಳ ಇಂಪಾರ್ಟೆಂಟ್. ಏನಂದ್ರೆ ಈ ಏನು 16 1 ಇರ್ತೈತಲ್ಲ, ಈ 16 ಇರ್ತೈತಲ್ಲ 10,000ನ 625ರಿಂದ ಭಾಗಿಸ್ತೈತಿ. ಏನು ಮಾಡ್ತೈತಿ 625ರಿಂದ ಡೈರೆಕ್ಟ್ ಭಾಗಿಸ್ತೈತಿ. 16 1 16 625. ಇವು ಕೆಲವೊಂದಿಷ್ಟು ಬೆಲೆಗಳದಾವು, ಡೈರೆಕ್ಟ್ ಇವ್ನು ಏನು ಮಾಡ್ತಾವ ಭಾಗಿಸ್ತಾವ. ನೀವು ಭಾಗಾಕಾರ ಮಾಡ್ರು ಅಷ್ಟ ಬರ್ತೈತೆ. ಇದು ನೋಡ್ರಿ 25ರ ಸ್ಕ್ವೇರು, ಇದು 25. ಹಂಗಾರೆ 25ರ ಕ್ಯೂಬ್ ಹೌದಲ್ಲ ಇದು. ಇದೇನಿದು 25ರ ಕ್ಯೂಬ್. 25ರ ಕ್ಯೂಬ್ ಎಷ್ಟು ಬರ್ತೈತೆ 15,625 ಇಂಟು ಇದು ಭಾಗಾಕಾರದಾಗೈತಿ. ಇಲ್ಲಿ ಹೋದ್ರೆ ಏನಾಕತಿ ಇಲ್ಲಿ ಭಾಗಾಕಾರದಾಗಿದ್ದದ್ದು ಇಲ್ಲಿ ಹೋದ್ರೆ ಗುಣಾಕಾರ ಆಗ್ತೈತಿ. 3ರಿಂದ ಗುಣಿಸೋಣ. 5 3 15, 5 2 10 1 11, 6 3 18 1 19, ಲಾಸ್ಟ್ 6 3 18 1 19. ಏನು ಮಿಸ್ಟೇಕ್ ಮಾಡಿದ್ವಾ 5 3 15, 3 2 6 1 7, ಸಾರಿ 3 2 6 1 7, 6 3 18. ಓಕೆ. 875 ಲಾಸ್ಟ್ ಎಲ್ಲಿತ್ತು ನೋಡ್ರಿ, ಇಲ್ಲೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಮುಂದಿನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಲೆಕ್ಕ ಬೇಗ ಮುಗಿತದ. ನೆಕ್ಸ್ಟ್, ಕೇತನ್ ಅವರು 151 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ. 51 ಕುರ್ಚಿಗಳ ಮಾರಾಟ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದರೆ ಶೇಕಡಾವಾರು ಲಾಭ ಎಷ್ಟು 51. ಡೈರೆಕ್ಟ್ ಟಿಕ್ ಹಾಕುವಂಥ ಪ್ರಶ್ನೆ. ನೋಡ್ರಿ 151 ಕುರ್ಚಿಯನ್ನು ಖರೀದಿ ಮಾಡ್ಯಾನ. 151 ಕಾಸ್ಟ್ ಪ್ರೈಸ್ ಆಯ್ತು. 151 ಕುರ್ಚಿ ಮಾರಾಟ ಮಾಡ್ಯಾನ ಅನ್ಕೋರಿ. ಓಕೆ. ತೊಗೊಂಡದ್ದು ಇಲ್ಲಿ ಮಾರಾಟ ಬೆಲೆ ಕೊಟ್ಟರೆ ತೊಗೊಂಡಿದ್ದು ಅಷ್ಟಕ್ಕೆ ಮಾರಿದ್ದು ಅಷ್ಟಕ್ಕೆ ಅನ್ಕೋರಿ. ಓಕೆ. ಈಗ ಏನಾಗುತ್ತೆ ತಂಗ 151 ಕುರ್ಚಿಗಳ ಮಾರಾಟದ ಬೆಲೆಗೆ ಅಂದರೆ ಸೆಲ್ಲಿಂಗ್ ಪ್ರೈಸ್ಗೆ ಏನಾಗತ್ತೈತಿ ಸಮಾನವಾದ ಲಾಭ ಪಡೆತಾನೆ. ಹಂಗಾರೆ ಕಾಸ್ಟ್ ಪ್ರೈಸ್ ಮ್ಯಾಗ ಲಾಭ ಅಂದ್ರೆ ಕಾಸ್ಟ್ ಪ್ರೈಸ್ಗೆ ಏನಾಗ್ತೈತಿ ಕೂಡಿಸ್ತೈತಿ. ಕಾಸ್ಟ್ ಪ್ರೈಸ್ಗೆ ಏನಾಗ್ತೈತಿ ಕೂಡಿಸ್ತೈತಿ. ಎಷ್ಟು ಕುರ್ಚಿ 51 ಕುರ್ಚಿ. ಅದು ಎಂಥ ಬೆಲೆ ಮಾರಿದ ಬೆಲೆ. ಮಾರಿದ ಬೆಲೆ ಅಂದ್ರೆ SP ಸೆಲ್ಲಿಂಗ್ ಪ್ರೈಸ್. ಈಗೇನಾಯಿತು ಲಾಭ ಆಯ್ತು. ಓಕೆ. ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಐತಿ, ಇಲ್ಲೂ ಸೆಲ್ಲಿಂಗ್ ಪ್ರೈಸ್ ಐತಿ. ಈ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಕತಿ ಮೈನಸ್ ಆಕತಿ. 151 CP ಆ್ಯಸ್ ಇಟ್ ಈಸ್ ಬರ್ದ್ನಿ. 151ರಾಗ 51 ಹೋದ್ರೆ ಎಷ್ಟಾಯ್ತು 100 SP. ಹಂಗಾರೆ CP ಮುಂದೆ ಏನೈತಿ 100 ಐತಿ. ಕಾಸ್ಟ್ ಪ್ರೈಸ್ ಎಷ್ಟಾಯಿತು 100. SP ಮುಂದೆ ಏನೈತಿ 151 ಐತಿ. ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು 151 ಐತಿ. 100 ರೂಪಾಯಿ ಖರೀದಿ ಮಾಡಿ 151ಕ್ಕೆ ಮಾರ್ಯಾಣಂದ್ರೆ ಎಷ್ಟು % ಲಾಭ ಆಗಿರ್ತದಪ್ಪ 51% ಲಾಭ ಆಗಿರ್ತದೆ. ನಿಮ್ಮ ಎಕ್ಸಾಮ್ ಒಳಗೆ ಏನಾರೇ 151 ಕುರ್ಚಿ ಬದಲಿ 161 ಕೊಟ್ಟ, ಇಲ್ಲೂ ಏನಾರೇ 61 ಕುರ್ಚಿ ಮಾರಾಟ ಬೆಲೆಗೆ ಲಾಭ ಆಗಿತ್ತು ಅಂದ್ರೆ ಆನ್ಸರ್ ಏನಿರ್ತೈತಿ 61 ಇರ್ತೈತಿ. ನೆನ್ಪಿಟ್ಕೋರಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 151 ಕೊಟ್ರೆ ಇಲ್ಲಿ 51 ಕೊಟ್ರೆ ಹಂಗಾರೆ ಆನ್ಸರ್ ಏನಿರ್ತೈತಿ 51 ಇರ್ತೈತಿ. ಈ ಅಪ್ರೋಚ್ ನಿಮಗೆ ಯಾವಾಗ ಗೊತ್ತಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ ಮ್ಯಾಗ ಗೊತ್ತಾಗ್ತದೆ. ಇನ್ನು ಮುಂದೆ ಯಾವುದೇ ಪ್ರಶ್ನೆ ಬಂದರೂ ನೀವೇ ಇದೇ ರೀತಿ ಸಾಲ್ವ್ ಮಾಡ್ತೀರಿ. 17ನೇ ಪ್ರಶ್ನೆ. ಒಂದು ಅರ್ಧಗೋಳದ ತ್ರಿಜ್ಯವು 13 √3 ಸೆಂಟಿಮೀಟರ್ ಆಗಿದ್ದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಡೈರೆಕ್ಟ್ ಚೆಕ್ ಮಾಡಿರಿ. 13ರಿಂದ ಯಾವ ಸಂಖ್ಯೆ ಭಾಗಕ್ಕೆ 13 13 5 9 13 6 102. ಈ ಸಂಖ್ಯೆ 13ರಿಂದ ಹೋಗಂಗಿಲ್ಲ. 13 6 102 104, ಸಾರಿ 13 8 104. ಈ ಸಂಖ್ಯೆನೂ ಭಾಗವಂಗಿಲ್ಲ. 13 6 13 91 91 ಅಂದರೆ 9 ಪ್ಲಸ್ 3 12 104 9. ಈ ಸಂಖ್ಯೆನೂ 13ರಿಂದ ಭಾಗವಂಗಿಲ್ಲ. 13 7 91 10 13 8 104. ಈ ಸಂಖ್ಯೆ 13ರಿಂದ ಭಾಗತದೆ. 13 91 18 104. ಈ ಸಂಖ್ಯೆ 13ರಿಂದ ಭಾಗವಂಗಿಲ್ಲ. ಡೈರೆಕ್ಟ್ ಇದನ್ನು ಆನ್ಸರ್ ಯಾವ ರೀತಿಪ್ಪ ಅಂತಂದ್ರೆ ನಮಗೆ ಈ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತದೆ. ಅದು ಅರ್ಧಗೋಳದ್ದು ಏನಪ್ಪ ಅಂತಂದ್ರೆ 2πr². ಓಕೆ. ಏನೋ ಆನ್ಸರ್ ಬಂದರೂ ಈ ಆರ್ ತ್ರಿಜ್ಯ ಕನ್ಸಿಡರ್ ಆಗಬೇಕಿದ್ರು. ತ್ರಿಜ್ಯದಿಂದ ಗುಣಾಕಾರ ಮಾಡೇ ಬಂದಿರ್ತದೆ ಅಂದರೆ ಈ ಸಂಖ್ಯೆ ಏನಾಗಬೇಕು ಗುಣಾಕಾರದಿಂದ ಭಾಗ ಹೋಗಬೇಕು. ಓಕೆ. ಅದಕ್ಕೆ ನಾನು ಏನು ಮಾಡಿಬಿಟ್ನಿ ಡೈರೆಕ್ಟ್ 13ರಿಂದ ಯಾವ ಸಂಖ್ಯೆ ಭಾಗಕ್ಕೆ ಚೆಕ್ ಮಾಡಿ ಈ ಆಪ್ಷನನ್ನು ಟಿಕ್ ಹಾಕಿನಿ. ನೀವು ಪೂರ್ತಿ ಸಾಲ್ವ್ ಮಾಡ್ತೀರಂದ್ರೆ ಮಾಡಿರಿ. 2
ಇಂಟು ಇಲ್ಲೇ ಮುಂದೆ ಪೈ ಆ್ಯಸ್ ಇಟ್ ಈಸ್ ಬರ್ದಾರು. ಸೊ ನಾವು ಏನು ಮಾಡ್ಬೇಕೀಗ ಪೈ ಆ್ಯಸ್ ಇಟ್ ಈಸ್ ಬರೆಯೋಣ. ಆರ್ ಸ್ಕ್ವೇರ್ ಅಂತಂದ್ರೆ ಈ ತ್ರಿಜ್ಯನ್ನ ಸ್ಕ್ವೇರ್ ಮಾಡೋದು. 13 ಇಂಟು 13 169 ಇಂಟು ಸ್ಕ್ವೇರ್ ರೂಟ್ 3 ಇಂಟು ಸ್ಕ್ವೇರ್ ರೂಟ್ 3 ಏನಾಕತಿ 3 ಆಗ್ತದೆ. ಮುಗೀತು, ಲೆಕ್ಕ ಮುಗೀತು. 3 2 3 6. ಓಕೆ, 6 9 54, 6 6 36, 1 5 ಅಂತಂದ್ರೆ 41. ಲಾಸ್ಟ್ 14 ಎಲ್ಲಿ ಬರತೈತಿ? ಇಲ್ಲೇ ಬರತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಇಲ್ಲ. ಡೈರೆಕ್ಟ್ 13ರಿಂದ ಯಾವ ಸಂಖ್ಯೆ ಭಾವಕ ಚೆಕ್ ಮಾಡಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. 18ನೇ ಪ್ರಶ್ನೆ. ಒಂದು ತರಗತಿಯಲ್ಲಿ 39 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 39 ವರ್ಷ ಆಗಿವೆ. ಒಂದು ವೇಳೆ ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 40 ವರ್ಷಗಳಾಗುತ್ತವೆ. ಹಾಗಾದರೆ ಶಿಕ್ಷಕರ ವಯಸ್ಸನ್ನು ಕಂಡಿಡ್ರಿ. ಸೇಮ್ ಪ್ರಶ್ನೆ ಪ್ರತಿಯೊಂದು ಶಿಫ್ಟ್ ಒಳಗೆ ಬಂದದ. ಸೊ ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ಮೊದಲಿಗೆ ಒಟ್ಟು ಮೊತ್ತ ಹೆಂಗೆ ಕಂಡುಹಿಡಿತೀವಿ? 39 ಮಂದಿ ವಿದ್ಯಾರ್ಥಿ ಇದ್ರು. ಒಬ್ಬೊಬ್ಬರು ವಯಸ್ಸು 39. ಹಂಗಾರೆ ಇದು ಏನಾಯಿತು? ಟೋಟಲ್ ಮೊತ್ತ ಆಯಿತು 39 ಇಂಟು 39. ಈಗ ಶಿಕ್ಷಕರ ವಯಸ್ಸು ಕೂಡಿಸಿರ. ಹಂಗಾರೆ ಶಿಕ್ಷಕರ ವಯಸ್ಸು ಎಷ್ಟು ಗೊತ್ತಿತ್ತು? ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಂಡ್ವಿ. ಹಂಗಾರೆ ಮೊದಲೇ ಟೋಟಲ್ ನಂಬರ್ ಮೊದಲು ಎಷ್ಟು ಮಂದಿ ಇದ್ರು? 39. ಈಗ ಶಿಕ್ಷಕರು ಬಂದರೆ ಎಷ್ಟಾಯಿತು? 40. ಹಿಂಗಾಗೋದ್ರಿಂದ ಸರಾಸರಿ ಎಷ್ಟಾಗೈತೆ ಅಂತ ಹೇಳ್ಯಾರ ಅವ್ರು? 40. ಸರಾಸರಿ ಎಷ್ಟಾಗೈತಿ? 40. ಈ 40 ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ. ಈಗ ನಾವು ಎಕ್ಸ್ ಬೆಲೆ ಕಂಡುಹಿಡಿಬೇಕು, ಹೌದಲ್ಲೋ? ಪೂರ್ತಿ ಸಾಲ್ವ್ ಮಾಡೋದು ಬೇಡ. ನಾವೀಗ ಲಾಸ್ಟ್ ಕೊನೆಯ ಸಂಖ್ಯೆ ಅಷ್ಟೇ ಚೆಕ್ ಮಾಡೋದು. 0 ಇಂಟು 0 ಏನು ಬರ್ತದಪ್ಪ? 0 ಬರ್ತದೆ, ಹೌದಾ? ಈ 0 ಬದಲಿ ನಾವೇನು ಅನ್ಕೊಂಡಿದ್ನ? 10 ಅನ್ಕೊಳ್ಳಿ. ಇದರಲ್ಲಿ ನೋಡ್ರಿ, 9 ಇಂಟು 9 ಲಾಸ್ಟ್ ಏನು ಬರ್ತದಪ್ಪ? 1 ಬರ್ತೈತಿ. ಏನು ಬರ್ತೈತಿ? 1. ಇಲ್ಲಿ ಪ್ಲಸ್ 1 ಇದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? -1 ಆಕತಿ. ಹಂಗಾರೆ 10ರೊಳಗೆ 1 ಹೋದ್ರೆ ಆನ್ಸರ್ ಲಾಸ್ಟ್ ಏನು ಬರ್ಬೇಕು? 9 ಬರ್ಬೇಕು. ಲಾಸ್ಟ್ ಎಲ್ಲಿ 9 ಐತಿ? ಇಲ್ಲೇ ಐತಿ. ನೀವು ಇದನ್ನು ಪೂರ್ತಿ ಗುಣಾಕಾರ ಮಾಡಿ, ಇದನ್ನು ಪೂರ್ತಿ ಗುಣಾಕಾರ ಮಾಡಿ ಮೈನಸ್ ಮಾಡಿದ್ರು ಎಷ್ಟು ಬರ್ತೈತಿ? 79 ಬರ್ತದ. 19ನೇ ಪ್ರಶ್ನೆ. ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 100ನ ಮೂರನೆಯ ಸಮಾನುಪಾತ 405 ಆಗಿದೆ. ಎಕ್ಸ್ನ ಮೌಲ್ಯ ಕಂಡುಹಿಡ್ರಿ ಅಂತ ಹೇಳ್ಯಾರ. ಎಕ್ಸ್ನ ಬೆಲೆ 100ಕ್ಕಿಂತ ಜಾಸ್ತಿ ಇರಬೇಕು. ನೋಡ್ರಿ, ಮೂರನೆಯ ಸಮಾನುಪಾತ ಥರ್ಡ್ ಪ್ರೊಪೋರ್ಷನ್ಸ್ ಫಾರ್ಮುಲಾ ಇತ್ತು b² ಡಿವೈಡೆಡ್ ಬೈ a, ರೈಟ್? ನೋಡ್ರಿ, ಎಷ್ಟು ಕೊಟ್ರಲ್ಲಿ ಸಮಾನುಪಾತ? 405 ಕೊಟ್ರೆ ಥರ್ಡ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಬಿ ಬೆಲೆ ಎಷ್ಟೈತಿ? ಸ್ಕ್ವೇರ್ ಮಾಡಬೇಕಿದ್ದು. ಎಕ್ಸ್ ಪ್ಲಸ್ 100 ಸ್ಕ್ವೇರ್ ಡಿವೈಡೆಡ್ ಬೈ ಎ ಬೆಲೆ ಏನೈತಿ? ಎಕ್ಸ್ ಐತಿ. ಎಕ್ಸ್ ಬರುತ್ತೆ. ಈಗ ನಾವು ಇದನ್ನು ಸಾಲ್ವ್ ಮಾಡಿ ಕ್ವಾಡ್ರೇಟಿಕ್ ಈಕ್ವೇಷನ್ ಇದನ್ನು ಸ್ಕ್ವೇರ್ ಮಾಡ್ಕೊಂಡು ಇದನ್ನು ಈ ಕಡೆ ತೊಗೊಂಡು ಹೋಗಿ ಮಾಡ್ರೆ ಏನಾಕತಿ? ಕ್ವಾಡ್ರೇಟಿಕ್ ಈಕ್ವೇಷನ್ ಆಕತಿ. ನಮಗೆ ಲೆಕ್ಕ ಕಾಂಪ್ಲಿಕೇಶನ್ ಆಕತಿ. ಅದಕ್ಕೆ ನಾವೇನು ಮಾಡೋಣ? ಈ ಎಕ್ಸ್ ಬೆಲೆ ಕಂಡುಹಿಡಿಬೇಕು ನಾವೀಗ, ಹೌದಾ? ಹಂಗಾರೆ ಎಕ್ಸ್ ಯಾವುದೇ ಆಪ್ಷನ್ ಒಳಗೆ ತೊಗೊಂಡು, ಆಪ್ಷನ್ ಈಸಿ ಯಾವ್ದು ಅನಿಸ್ತತಿ? 125. 25ರಿಂದನೂ ಬಾ ಹೋಗತೈತಿ, ನಮಗೆ ಸಣ್ಣದೂ ಐತಿ, ಅದಕ್ಕೆ 125 ತೊಗೊಂಡು. 125 ಪ್ಲಸ್ 100 ನಮಗೆ ಇದ್ರೊಳಗೆ ತುಂಬಿದ್ರೆ 405 ಬರಬೇಕು. 125 ಪ್ಲಸ್ 100 ಅಂದ್ರೆ 225 ಸ್ಕ್ವೇರ್ ಐತೆ, ಹೌದಲ್ಲ? 225 ಅಂತಂದ್ರೆ 225 ಇಂಟು 225. ಯಾಕಂದರೆ 125 ಸ್ಕ್ವೇರ್ ಇದೇನೈತಿ? 100 ಪ್ಲಸ್ 125 ಸ್ಕ್ವೇರ್ ಐತಿ. ಅದಕ್ಕೆ 225 ಇಂಟು 225. ಎಕ್ಸ್ನ ಬೆಲೆ 125 ತೊಗೊಂಡಿದ್ವಿ, 125. ಓಕೆ. ಈಗ ನೋಡ್ರಿ, 25 ಐದ್ಲೇ 25 ಎಷ್ಟಲೇ? 8 9 25 9. 5 ಒಂದ್ಲೇ 5, 5 4 20, 5 5 25. ಓಕೆ. ನೋಡ್ರಿ, 45 ಇಂಟು 9 405 ಬಂತು, ಹೌದಿಲ್ಲ? ಹಂಗಾರೆ ಆನ್ಸರ್ ಸ್ಯಾಟಿಸ್ಫೈ ಆಗತೈತಿ. ಇದು ಆನ್ಸರನ್ನು ಟಿಕ್ ಮಾಡಿರಿ. ಆಪ್ಷನ್ ಚೂಸ್ ಮಾಡುವಾಗ ಏನು ಮಾಡಿರಿ? ಈಸಿ ಯಾವ್ದು ಅನಿಸ್ತತಿ ಅದನ್ನು ತಗೋರಿ. ಒಂದು ವೇಳೆ ಇದು ಬರಲಿಲ್ಲ ಅಂತಂದ್ರೆ ಅವಾಗ ನಾವು ಏನು ಮಾಡ್ತಿದ್ವಿ? 225ಕ್ಕೆ ಹೋಗ್ತಿದ್ವಿ. ಇದು ಸ್ಯಾಟಿಸ್ಫೈ ಆಯಿತು, ಮುಂದಿನ ಹೋಗೋ ಅವಶ್ಯಕತೆ ಇಲ್ಲ. 20ನೆಯ ಪ್ರಶ್ನೆ, ಈ ಶಿಫ್ಟಿನ ಕೊನೆಯ ಪ್ರಶ್ನೆ. ಎ ಮತ್ತು ಬಿ ಅವರು ನಡಿಗೆಯ ವೇಗದ ನಡುವಿನ ಅನುಪಾತ, ಸ್ಪೀಡಿಂದ ಅನುಪಾತ ಕೊಟ್ಟರು. ಸ್ಪೀಡ್ ಎಷ್ಟು ಕೊಟ್ಟರಪ್ಪ ಅಂದ್ರೆ 3:5. ಬಿ ಅವರು ನಿರ್ದಿಷ್ಟ ದೂರವನ್ನು ಕ್ರಮಿಸಲು 18 ನಿಮಿಷ ತೆಗೆದುಕೊಂಡರು. ಬಿ ಏನು ಮಾಡ್ತಾರೋ? 18 ನಿಮಿಷ ತಗೋತಾರೆ. ಎ ಮತ್ತು ಬಿ ಕೊಟ್ರೆ ಬಿ ಏನು ಮಾಡ್ತಾರೋ? 18 ನಿಮಿಷ ತಗೋತಾರೆ. ಇಲ್ಲಿ ಕೊಟ್ಟದ್ದೇನು? ಟೈಮ್. ಓಕೆ. ಅದೇ ದೂರವನ್ನು ಎ ಅವರು ಎಷ್ಟು ಸಮಯದಲ್ಲಿ ತೆಗೆದುಕೊತಾರೆ? ಸ್ಪೀಡ್ ಕೊಟ್ರ ಅಂತಂದ್ರೆ ಟೈಮ್ ಏನಾಗ್ತೈತೆ ಅಂತ ಹೇಳಿದ್ನ ಪ್ರಶ್ನೆ ಒಳಗೆ? ಉಲ್ಟಾ ಆಗ್ತೈತೆ ಅಂತ ಹೇಳಿದ್ನ. 5 ಇಲ್ಲಿ ಬರ್ತೈತಿ, 3 ಇಲ್ಲಿ ಹೋಗ್ತೈತಿ. ಓಕೆ, ರೈಟ್. ಹಂಗಾರೆ ಇಲ್ಲಿ ಕೊಟ್ಟದ್ದು ಯಾರ್ದು? ಬಿದು ಕೊಟ್ರು. ಯಾರು ಕೊಟ್ಟರು? ಬಿದು ಎಷ್ಟೈತಿ ಇಲ್ಲಿ? 3 ಅಂದ್ರೆ 18. ಎದು ಎಷ್ಟೈತಿ? 5 ಅಂದ್ರೆ ಎಷ್ಟು? 3 1 3, 3 6 18, 6 5 30. ಆಪ್ಷನ್ 3 ಸರಿಯಾದ ಉತ್ತರ. ಹಿಂಗೆ ಭಾಗಕಾರ ಆಕತಿ, ಈ ಕಡೆ ಗುಣಾಕಾರ ಆಗ್ತತಿ.
ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಒಪಿನಿಯನ್ಸನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸೊಲ್ಯೂಷನ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.